ಫೋಟೋ ತೆಗೆಯುವ ನೆಪದಲ್ಲಿ ಗಂಡನ ನದಿಗೆ ತಳ್ಳಿದ ಕೇಸ್ಗೆ ಸಂಬಂಧಪಟ್ಟಂತೆ ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ನಡೆದಿದ್ದ ಈ ಘಟನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪತಿ ತಾತಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. 15 ವರ್ಷ 8 ತಿಂಗಳ ಅಪ್ರಾಪ್ತಿ ವಿವಾಹವಾಗಿದ್ದ ತಾತಪ್ಪ ಬಾಲ್ಯ ವಿವಾಹವಾಗಿರುವುದು ದೃಢ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ. ತಾತಪ್ಪ ಹಾಗೂ ಆತನ ತಾಯಿ ಅಪ್ರಾಪ್ತಿಯ ತಾಯಿ ವಿರುದ್ಧ ದೂರು ದಾಖಲಾಗಿದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒಟ್ಟಾರೆಯಾಗಿ ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ಪತ್ನಿ ನದಿಗೆ ತಳ್ಳಿದ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು, ಸಾಕಷ್ಟು ವೈರಲ್ ಆಗಿತ್ತು. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ಈ ಘಟನೆ ನಡೆದಿತ್ತು. ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪತಿ ತಾತಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. 15 ವರ್ಷ 8 ತಿಂಗಳ ಅಪ್ರಾಪ್ತಿಯನ್ನ ಈ ತಾತಪ್ಪ ವಿವಾಹವಾಗಿರ್ತಾನೆ. ಬಾಲ್ಯ ವಿವಾಹವಾಗಿರೋದು ದೃಢ ಹಿನ್ನೆಲೆ ಪ್ರಕರಣ ದಾಖಲಾಗಿದೆ. ಈಗ ಈತನ ವಿರುದ್ಧ ತಾತಪ್ಪ ಹಾಗೂ ಆತನ ತಾಯಿ ಅಪ್ರಾಪ್ತಿಯ ತಾಯಿ ವಿರುದ್ಧ ದೂರು ದಾಖಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಫೋಟೋ ತೆಗೆಯುವ ನೆಪದಲ್ಲಿ ಗಂಡನನ್ನ ನದಿಗೆ ತಳ್ಳಿದ ಕೇಸ್ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು, ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಏನು ವಿವಾಹಿತೆಗೆ 15 ವರ್ಷ 8 ತಿಂಗಳ ಅಪ್ರಾಪ್ತಿಯನ್ನ ವಿವಾಹವಾಗಿರ್ತಾನೆ ಈ ತಾತಪ್ಪ. ರಾಯಚೂರಿನ ಗುರ್ಜಾಪುರ ಬ್ಯಾರೇಜ್ ಬಳಿ ಈ ಘಟನೆ ನಡೆದಿದ್ದು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪತಿ ತಾತಪ್ಪ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಫೋಟೋ ತೆಗೆಯುವ ನೆಪದಲ್ಲಿ ಗಂಡನ ನದಿಗೆ ತಳ್ಳಿದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪತಿಯ ವಿರುದ್ಧವೇ ಈಗ ಪ್ರಕರಣ ದಾಖಲಾಗಿದೆ. ದೂರು ಅಲ್ಲಿಂದ ಯಾದಗಿರಿಯಿಂದ ಬಂದಿದೆ ಅಂತ ಗೊತ್ತಿದೆ, ಬಟ್ ಯಾರು ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇಲ್ಲ. ಅದು DCP ಆಫೀಸಿಂದ ನಮಗೆ ಮಾಹಿತಿಯನ್ನು ಬಂದಿದೆ. ಪ್ರಕರಣ ಏನು ಅಂತಂದರೆ ನಮಗೆ ಬಾಲ್ಯ ವಿವಾಹ ಆಗಿದೆ ಅನ್ನೋದು ಒಂದು ಪ್ರಕರಣ. ಇನ್ನು ಗುರ್ಜಾಪುರಲ್ಲೇನೋ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಏನಿದೆ ಅದರ ಆಧಾರದ ಮೇಲೆ ಇವೆಲ್ಲ ಹೊರಗಡೆ ಬಂದಿದ್ದೆ ಆ್ಯಕ್ಚುಲಿ. ಸೊ ಅಲ್ಲಿ ಏನಾಯಿತು, ಈ ಬಾಲಕಿ ಏನು ವಯಸ್ಸು ಕಡಿಮೆ ಇದೆ ಅನ್ನೋದು ಅಲ್ಲಿ ಗೊತ್ತಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಇಲಾಖೆಯಿಂದ ನಾವು ಎಂಟ್ರಾಗಿ ಇದನ್ನು ಕೇಸ್ ಪ್ರಕರಣವನ್ನು ದಾಖಲಿಸಿದ್ವಿ. ಯಾಕೆಂದರೆ ನಮಗೆ ಮುಖ್ಯವಾಗಿ ತಾವು ಕೇಳ್ದಂಗೆ ಈಗ ಹುಡುಗಿ ಬಾಲಕಿ ಅನ್ನೋದು ಗೊತ್ತಾಗಿದ್ದೇ ಆ ಒಂದು ಪತ್ರದಿಂದನೇ ನಮಗೆ ಸ್ಪಷ್ಟವಾಗ್ತದೆ. ಎಲ್ಲರೂ ಅದು ಏನು ವಿಚ್ಛೇದನ ಪ್ರಮಾಣ ಪತ್ರ ಅಂತ ಏನು ಮಾಡ್ಕೊಂಡಿದ್ದಾರೆ, ಸೊ ಅದರಲ್ಲಿ ಕೂಡ ಮೆನ್ಷನ್ ಇದೆ. ಸೊ ವಿವಾಹ ಆಗಿರ್ತಕ್ಕಂಥ ಡೇಟು ಇದೆ, ಬಟ್ ಎಲ್ಲಿನೂ ಮ್ಯಾಚ್ ಆಗ್ತಾ ಇಲ್ಲ ಅವರ ಒಂದು ಜನನ ದಿನಾಂಕ. ಸೊ ಅದು ಕೂಡ ನಮಗೆ ಸಾಕ್ಷ್ಯ ಆಗ್ತದೆ ನಮಗೆ ಇವರು ಬಾಲ್ಯ ವಿವಾಹ ಮಾಡಿದ್ದಾರೆ ಅನ್ನೋದನ್ನು. ಹೌದು, ಬಾಲ್ಯ ವಿವಾಹದ ಸೆಕ್ಷನ್ 11 ಕೂಡ ಸಹಕರಿಸಿದವ್ರ ಮೇಲೆ FIR ಹಾಕಬೇಕು ಅಂತೇಳಿ ಇದೆ. ನಾವು ಅದನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ. ಇನ್ವೆಸ್ಟಿಗೇಷನಲ್ಲೇ ಅದನ್ನೆಲ್ಲ ಮಾಡ್ಕೋತಾರೆ ಯಾರ್ಯಾರು ಭಾಗಿಯಾಗಿದ್ರು ಅಂತ. ಯಾಕಂದರೆ ನಮಗೆ ಮಾಹಿತಿ ಇಲ್ಲ ಯಾರು ಅನ್ನೋ